ತುಮಕೂರಿನ ಮಹಿಳೆಯರೇ, ಯಾವುದಕ್ಕೂ ನೀವು ಹುಷಾರ್. ನಿಮ್ಮ ಕಷ್ಟ ಪರಿಹಾರ ಮಾಡ್ತೀನಿ ಅಂತ ಲಕ್ಷ ವಂಚಿಸ್ತಾನೆ ಈ ಪೂಜಾರಪ್ಪ. ಆಂಜನೇಯನ ದರ್ಶನಕ್ಕೆ ಬರೋ ಮುಗ್ಧ ಹೆಣ್ಣು ಮಕ್ಕಳೇ ಈತನ ಟಾರ್ಗೆಟ್. ಎಸ್ ವೀಕ್ಷಕರೇ, ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋ ಮಾತನ್ನ ನೀವೆಲ್ಲ ಕೇಳೇ ಇರ್ತೀರಿ. ಇದು ನಿಜವೂ ಕೂಡ ಹೌದು. ಯಾಕಂದ್ರೆ ಇತ್ತೀಚೆಗೆ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಿವೆ. ಅದರಲ್ಲಿಯೂ ಜನರ ವೀಕ್ನೆಸ್ಗಳನ್ನೇ ದುರುಪಯೋಗ ಮಾಡಿಕೊಂಡು ಅಂತಹ ಮುಗ್ಧ ಜನರನ್ನ ವಂಚಿಸುತ್ತಿರುವ ಕಿಲಾಡಿಗಳು ಹೆಚ್ಚಾಗ್ತಿದ್ದಾರೆ. ದೇವರ ಹೆಸರಿನಲ್ಲಿಯೂ ಜನರನ್ನ ಮಂಗ ಮಾಡ್ತಿದ್ದಾರೆ. ಜನರ ತಲೆಯಲ್ಲಿ ಮೌಢ್ಯವನ್ನ ತುಂಬಿ ಅದರಿಂದ ತಮ್ಮ ಜೇಬು ತುಂಬಿಸಿಕೊಳ್ಳುತ್ತಿರುವವರು ಕೂಡ ಹೆಚ್ಚಾಗ್ತಿದ್ದಾರೆ. ಇಂಥದ್ದೇ ಮತ್ತೊಂದು ಪ್ರಕರಣ ಇದೀಗ ಕಲ್ಪತರುನಾಡು ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ಹೌದು ವೀಕ್ಷಕರೇ, ನಿಮ್ಮ ಪ್ರಜಾಶಕ್ತಿ ಟಿವಿ ಆಗಾಗ್ಗೆ ಇಂತಹ ವಂಚಕರ ಬಗ್ಗೆ ಸುದ್ದಿಯನ್ನ ಮಾಡುತ್ತಲೇ ಬರ್ತಾ ಇದೆ. ವಿಧದ ವೇಷಗಳನ್ನ ಹಾಕಿಕೊಂಡು ಜನರಿಗೆ ಮಂಕು ಬೂದಿ ಎರಚುತ್ತಿರುವ ಕಳ್ಳಾಟಗಳನ್ನ ಬಯಲು ಮಾಡಿ ಜನರನ್ನ ಎಚ್ಚರಿಸುವ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಜನರು ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ ಅನ್ನೋದಕ್ಕೆ ತುಮಕೂರಿನ ಚಿಕ್ಕಪೇಟೆಯಲ್ಲಿ ಬೆಳಕಿಗೆ ಬಂದಿರೋ ಈ ಪ್ರಕರಣವೇ ಸಾಕ್ಷಿ. ಹೌದು, ಮುಜರಾಯಿ ಇಲಾಖೆಯ ದೇವಸ್ಥಾನದಲ್ಲಿ ಅರ್ಚಕನಾಗಿರೋ ವ್ಯಕ್ತಿಯ ವಿರುದ್ಧ ಇದೀಗ ಲಕ್ಷಾಂತರ ರೂಪಾಯಿ ಹಣವನ್ನ ವಂಚಿಸಿರುವ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ದೇವಸ್ಥಾನಕ್ಕೆ ಬರುವ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಅವರ ವೀಕ್ನೆಸ್ ಅನ್ನ ಅರ್ಥ ಮಾಡಿಕೊಂಡು ಅವರ ತಲೆಯಲ್ಲಿ ಮೌಢ್ಯಗಳನ್ನ ತುಂಬಿ ಲಕ್ಷ ಹಣವನ್ನ ವಂಚಿಸಿದ್ದಾನಂತೆ. ಈ ಅರ್ಚಕನಿಂದ ಮೋಸ ಹೋದ ಮಹಿಳೆಯರು ಇದೀಗ ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ತುಮಕೂರಿನ ಚಿಕ್ಕಪೇಟೆಯಲ್ಲಿರುವ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕನಾಗಿರೋ ಶ್ರೀನಿವಾಸ ಮೂರ್ತಿ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿಬಂದಿದೆ. ಮುಜರಾಯಿ ಇಲಾಖೆಗೆ ಒಳಪಡುವ ಈ ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತಿರೋ ಶ್ರೀನಿವಾಸ ಮೂರ್ತಿ ಈ ದೇವಸ್ಥಾನಕ್ಕೆ ಬರುವ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ವಂಚನೆಯಲ್ಲಿ ತೊಡಗಿದ್ದಾನಂತೆ. ಬಾಗಿಲು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿದ್ವಿ ನಾವು. ಅವಾಗ ಅವರು ನಮಗೆ ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಕಾಸು ಇಸ್ಕೊಳ್ಳೋರು. ಅವಾಗವಾಗ ನಾವೇನಕ್ಕೆ ಅಂದರೆ ಮಗನ ವಿಚಾರ ಆಗಿರಲಿ, ಮನೆ ಕುಟುಂಬದ ವಿಚಾರ ಆಗಲಿ, ನಿಮಗೆಲ್ಲ ಸರಿ ಮಾಡಿಕೊಡ್ತೀನಿ ಅಂತ ತುಂಬ ಜನಕ್ಕೆ ಮೋಸ ಮಾಡ್ತಿದ್ದಾನೆ. ನಾವು ಹುಡಿಕೊಂಡು ಹೋಗಿದ್ದಕ್ಕೆ ನಮ್ಮಂತಾರೆ ಹೆಣ್ಮಕ್ಳು ಎಷ್ಟೊಂದು ಜನ ಬಂದಿದ್ದಕ್ಕೆ ಗೊತ್ತಾಗಿದ್ದಕ್ಕೆ ಈ ಥರನೇ ಎಲ್ಲರೂ ಮೋಸ ಮಾಡಿ ಹೋಗ್ತಾರಲ್ಲ ಹೆಣ್ಮಕ್ಳು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಬಂದು ಈ ಥರ ಹೇಳ್ತಾ ಇದ್ದೀವಿ. ಆಂಜನೇಯ ದೇವಸ್ಥಾನ ಪೂಜೆ ಮಾಡಿಕೊಂಡು ಇಷ್ಟು ಮೋಸ ಮಾಡ್ತಿದ್ದಾನೆ, ಹೆಣ್ಮಕ್ಳಿಗೆ ಮೋಸ ಮಾಡಿ ದುಡ್ಡುಗಳು ಇಸ್ಕೊಂಡು ತಿಂತಿದ್ದಾನೆ. ನಾವು ಮನೆ ಸಮಸ್ಯೆಗೆ ಹೋಗಿದ್ವಿ. ಮನೆ ಸಮಸ್ಯೆ ಅಂತ ಹೋದಾಗ ಆ ಥರ ಹೋಗಿ ಮುಂದಿನ ವಾರ ಬರ್ರಿ ಅಂತ ಹೇಳಿದ್ರು. ಮತ್ತು ಲೋನ್ ಆಗ್ತವೆ, ಒಂದು ವಾರಕ್ಕೆ ಆಗ್ತವೆ ಅಂತ ಹೇಳಿದ್ರು. ಒಬ್ರೊಬ್ರಿಗೆ 4 ಲೋನ್ ಆಗ್ತವೆ ಅಂತ ಅಂದರು. ನಮ್ಮ ಆರ್ಥಿಕ ಪರಿಸ್ಥಿತಿನ ತಿಳ್ಕೊಂಡು ಅವನು ಮಿಸ್ಯೂಸ್ ಮಾಡಿಕೊಂಡು 2 ಲಕ್ಷ ಹಣ ಪಡ್ಕೊಂಡು ನಾಳೆ ಬಾ ಅಂತ ತಪ್ಪಿಸ್ಕೊಂಡು ಓಡಾಡ್ತಾನೆ. ನಾವು ಹೋಗೋ ಟೈಮಿಂಗ್ಸ್ ಮಿಸ್ ಮಾಡಿಕೊಂಡು ಅವ್ನ ಟೈಮಿಂಗ್ಸ್ ಕುತ್ಕೊಂಡು ಮುಗ್ಧ ಹೆಣ್ಮಕ್ಳನ್ನ ಹಣ ಎಲ್ಲರ ಹತ್ರನೂ ಹಣ ಪಡಿತಾನೆ. ಸಹಜವಾಗಿ ಹೆಣ್ಣು ಮಕ್ಕಳು ತಮಗೆ ಅಥವಾ ತಮ್ಮ ಕುಟುಂಬದಲ್ಲಿ ಕಷ್ಟ ಬಂದಾಗ ದೇವಸ್ಥಾನಕ್ಕೆ ಹೋಗಿ ಬೇಡಿಕೊಳ್ತಾರೆ. ದೇವರೇ ತಮ್ಮನ್ನ ಈ ಕಷ್ಟದಿಂದ ಪಾರು ಮಾಡುವಂತ ಪ್ರಾರ್ಥನೆಯನ್ನ ಮಾಡಿಕೊಳ್ತಾರೆ. ಅದೇ ರೀತಿ ಇಲ್ಲಿ ಆಂಜನೇಯನ ದರ್ಶನಕ್ಕೆ ಬರುವ ಭಕ್ತೆಯರನ್ನ ಟಾರ್ಗೆಟ್ ಮಾಡಿ ಈ ಅರ್ಚಕ ಅವರನ್ನ ಮೋಸದ ಬಲೆಯಲ್ಲಿ ಸಿಲುಕಿಸುತ್ತಿದ್ದಾನಂತೆ. ಒಬ್ಬೊಬ್ಬರದ್ದು ಒಂದೊಂದು ಕಷ್ಟ ಇರುತ್ತೆ. ಮೊದಲು ಈತ ಅವರ ಕಷ್ಟಗಳನ್ನ ಅರಿತುಕೊಂಡು ಅವರ ಬಳಿ ನಯವಾಗಿ ಮಾತನಾಡಲು ಮುಂದಾಗ್ತಾನಂತೆ. ಆರೋಗ್ಯದ ಸಮಸ್ಯೆ ಇರಲಿ, ಆರ್ಥಿಕ ಸಮಸ್ಯೆ ಇರಲಿ, ಮಕ್ಕಳ ಶಿಕ್ಷಣದ ಬಗೆಗಿನ ಚಿಂತೆ ಇರಲಿ ಅಥವಾ ಕೌಟುಂಬಿಕ ಸಮಸ್ಯೆಯೇ ಇರಲಿ, ತಾನು ಇವೆಲ್ಲದಕ್ಕೂ ಪಕ್ಕಾ ಪರಿಹಾರವನ್ನ ಕೊಡಿಸ್ತೇನೆ. ಆದರೆ ಅದಕ್ಕೆಲ್ಲ ಸ್ವಲ್ಪ ಹಣ ಖರ್ಚಾಗುತ್ತೆ, ಪೂಜೆಗಳನ್ನ ಮಾಡಬೇಕಾಗುತ್ತೆ ಅಂತ ಹೇಳ್ತಾನಂತೆ. ಮಹಿಳೆಯರು ಈತ ಹೇಳಿದ್ದಕ್ಕೆ ಒಪ್ಪಿದ್ರೆ ನಿಧಾನವಾಗಿ ಹಂತವಾಗಿ ಅವರಲ್ಲಿ ಹಣವನ್ನ ಕೇಳ್ತಾನಂತೆ. ಶ್ರೀನಿವಾಸ ಮೂರ್ತಿ ಖುದ್ದು ಭಕ್ತರ ಮನೆಗೆ ಹೋಗಿ ಹಣ ಪಡೆಯುತ್ತಿರುವ ವಿಡಿಯೋ ಕೂಡ ಇದೀಗ ವೈರಲ್ ಆಗಿದೆ.
ಇಲ್ಲಿ ಇನ್ನೊಂದು ಇದು ಮುಖ್ಯ, ನಮ್ಗೆ ಅದಲ್ಲ. ಅಲ್ಲ ನೀವು ಒಂದ್ಸತಿ ಹೇಳ್ತೀನಿ. ನಾನು ಹೇಳೋದೇ ಗೊತ್ತಾ, ಒಂದ್ಸಲ ವಿಶ್ವಾಸ ಆದ್ರೆ ನಂಬಿಕೆ ಇರ್ತದೆ. ಅದು ಅಷ್ಟು ಮೇನ್. ನೀವು 10 ಸಾವಿರ ಕೊಡಿ, ಎಷ್ಟೇ ಇದ್ರು ದಾಂಡಿ. ನನ್ನ ಹೆಸರು ಗೀತಾ ಅಂತ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂತಂದು ಹೋಗಿದ್ವಿ. ಅವರು ಹುಷಾರು ಮಾಡ್ಕೊಡ್ತೀನಿ ಅಂತಂದು 1.5 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ವಿ. ನಾವೊಂದು 6 ತಿಂಗಳಿಂದ ಹೋಗ್ತಿದ್ದೀವಿ ಸರ್. ಇಲ್ಲ ಸ್ವಲ್ಪ ಮಟ್ಟಿಗೆ ಇಸ್ಕೊಂಡಿದ್ದಾರೆ. ಇವಾಗ ಹೇಳಿದ್ರೆ ನಾನು ಕೊಡೋದೇ ಇಲ್ಲ, ಏನು ಮಾಡ್ಕೊತೀಯ ಮಾಡ್ಕೊ ಹೋಗು, SC ಜನ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಕೆಟ್ಟ ಸೊಡ್ತಿನ ಕೇಳಿಗೆ ಮಾತಾಡ್ತಾ ಇದ್ದಾರೆ. ಇಲ್ಲೇ ಬಾಗಿಲಾಂಜನೇಯ ದೇವಸ್ಥಾನ, ಈ ಆಂಜನೇಯನ ದೇವಸ್ಥಾನ ಇಲ್ಲಿ ಚಿಕ್ಕಪೇಟೆ ಹತ್ರ. ಓರ್ವ ಮಹಿಳೆಯಿಂದ ಅವರ ಗಂಡನ ಆರೋಗ್ಯದ ಸಮಸ್ಯೆಯನ್ನ ಪರಿಹರಿಸುವುದಾಗಿ 1.5 ಲಕ್ಷ ರೂಪಾಯಿಯನ್ನ ಪಡೆದುಕೊಂಡಿದ್ದಂತೆ. ಆದರೆ ಅವರ ಗಂಡನ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಆಗಿಲ್ವಂತೆ. ಬದಲಾಗಿ ಅವರು ಸಾವನ್ನಪ್ಪಿದ್ದಾರೆ. ಜೊತೆಗೆ ಇನ್ನೋರ್ವ ಮಹಿಳೆ ಕುಟುಂಬದ ಸಮಸ್ಯೆಯಿಂದ 1,20,000 ರೂಪಾಯಿಯನ್ನ ಕೊಟ್ಟಿದ್ರಂತೆ. ಆದರೆ ಅವರಿಗೂ ಯಾವುದೇ ಪರಿಹಾರ ಸಿಕ್ಕಿಲ್ವಂತೆ. ಏನು ಪರಿಹಾರ ಸಿಕ್ಕಿಲ್ಲ, ಹಣ ವಾಪಸ್ ಕೊಡಿ ಅಂತ ಕೇಳೋಕೆ ಹೋದ್ರೆ ಅವರನ್ನೇ ಜಾತಿ ಹಿಡಿದು ನಿಂದಿಸಿ ಧಮಕಿ ಹಾಕಿ ಕಳುಹಿಸುವ ಕೆಲಸವನ್ನ ಮಾಡ್ತಿದ್ದಾನಂತೆ. ಇದರಿಂದ ಕಂಗಾಲಾಗಿರುವ ಮಹಿಳೆಯರು ಇದೀಗ ಜಿಲ್ಲಾಧಿಕಾರಿ ಕಚೇರಿ ಮೆಟ್ಟಿಲೇರಿದ್ದು DCಗೆ ದೂರನ್ನ ಕೊಟ್ಟಿದ್ದಾರೆ. ಮುಜರಾಯಿ ಇಲಾಖೆಗೆ ಸೇರಿರುವ ದೇವಸ್ಥಾನದ ಅರ್ಚಕನಾಗಿರೋದ್ರಿಂದ ಆತನ ವಿರುದ್ಧ ಕ್ರಮವನ್ನ ಕೈಗೊಂಡು ತಮಗೆ ನ್ಯಾಯ ಒದಗಿಸಿಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವರಿಗೆ ಲೋನ್ ಕೊಡಿಸುವುದಾಗಿ ಹಣವನ್ನ ವಂಚಿಸಿದ್ರೆ ಮತ್ತೆ ಕೆಲವರಿಗೆ ಕೆಲಸ ಕೊಡಿಸುವುದಾಗಿ ಹೇಳಿ ವಂಚಿಸಿದ್ದಾನಂತೆ. ಇನ್ನು ಇವರಿಂದ ಮೋಸ ಹೋದವರು ಹಣ ಕೇಳಲು ಹೋದ್ರೆ ಅವರ ಕೈಗೆ ಸಿಗದೆ ಓಡಾಡುವುದು, ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ಬೇಜವಾಬ್ದಾರಿ ಉತ್ತರ ನೀಡುವ ಕೆಲಸವನ್ನ ಮಾಡ್ತಿದ್ದಾನಂತೆ. ಇದರಿಂದ ಬೇಸತ್ತ ಭಕ್ತಾದಿಗಳು ಇದೀಗ DC ಮೊರೆ ಹೋಗಿದ್ದಾರೆ. ಜೊತೆಗೆ ಪೊಲೀಸರಿಗೂ ದೂರು ನೀಡಿದ್ದಾರೆ. ಆದ್ರೆ ಈ ಆರೋಪದ ಬಗ್ಗೆ ಅರ್ಚಕ ಶ್ರೀನಿವಾಸ್ ಮೂರ್ತಿಯನ್ನ ಕೇಳಿದ್ರೆ ಅವರು ಹೇಳೋದೇ ಬೇರೆ. ತಟ್ಟೆ ಕಾಸಿನಿಂದ ನಾನು ನನ್ನ ಕುಟುಂಬವನ್ನ ಸಾಕುತ್ತಿದ್ದೇನೆ. ನಾನು ಲಕ್ಷ ಹಣವನ್ನ ಪಡೆದುಕೊಂಡಿದ್ರೆ ಐಷಾರಾಮಿ ಜೀವನವನ್ನ ನಡೆಸಬೇಕಿತ್ತು. ಕೆಲವರು ನನ್ನ ಬಳಿ ಧಮಕಿ ಹಾಕಿ ರೋಲ್ ಕಾಲ್ ಮಾಡುವ ಪ್ರಯತ್ನ ಮಾಡಿದ್ರು. ನಾನು ಕೊಡದೇ ಇದ್ದಾಗ ನಿನ್ನನ್ನ ಈ ದೇವಸ್ಥಾನದಿಂದಲೇ ತೆಗೆಸುತ್ತೀನಿ ಅಂತ ಈ ರೀತಿ ಷಡ್ಯಂತ್ರ ಮಾಡಿ ನನ್ನನ್ನ ಬಲಿ ಕೊಡುವ ಕೆಲಸವನ್ನ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಬಾಗಿಲಾಂಜನೇಯ ದೇವಸ್ಥಾನ, ಮಂಡಿಪೇಟೆ, ಚಿಕ್ಕಪೇಟೆ, ತುಮಕೂರು. ನನ್ನ ಮೇಲೆ ಆರೋಪ ಮಾಡಿ ಇದು ದುಷ್ಕರ್ಮಿಗಳು ಎಲ್ಲ ಇದು ಮಾಡಿದ್ದಾರೆ ಸರ್. ಏನು ಅಂದರೆ ದುಡ್ಡು ಕಾಸು ಇದರಲ್ಲಿ ನಾನೆಲ್ಲ ದುಡ್ಡು ಕಾಸು ಕೊಟ್ಟಿದ್ರು ಅವ್ರು ಇಲ್ಲದೆ ಇರೋವೆಲ್ಲ ಇದು ಮಾಡಿ ನನಗೆ ಆರೋಪ ಮಾಡಿದ್ದಾರೆ. 2 ಲಕ್ಷ ಕೊಟ್ಟಿದ್ದಾರೆ, ಇದು ಮಾಡಿದ್ದಾರೆ, ಅದು ಇದು ಅಂತ ಅಂದ್ಬಿಟ್ಟು ನನ್ನ ಮೇಲೆ ಆರೋಪ ಮಾಡಿ ಇದು ಮಾಡಿದ್ದಾರೆ. ಯಾರು ಇವಾಗ ನಾವು ತಟ್ಟೆ ಕಾಸಲ್ಲಿ ಜೀವನ ಮಾಡೋದು, ಮಂಗಳಾರತಿ ಮಾಡಿ ಪೂಜೆ ಮಾಡಿ ಇದು ಮಾಡಿಕೊಡ್ತೀನಿ. ಇವಾಗ ಯಾರನ್ನ ಒಬ್ಬರು ಬಂದರೆ ಯಂತ್ರ ತಂತ್ರ ಮಾಡಿ ಏನೋ ಒಂದು ಅವನ ಮಾಡಿ ಇದು ಮಾಡಿ 1,000, 500, 1,000 ಕೊಡ್ತಾರೆ. ಈ ಕಾಲದಲ್ಲಿ 2,000, 5,000 ಯಾರು ಕೊಡ್ತಾರೆ ಸರ್ ಈ ಕಾಲದಲ್ಲಿ? ಅದೇನೇ ಇರಲಿ, ಜನರ ಕಷ್ಟಗಳನ್ನ, ಅವರ ವೀಕ್ನೆಸ್ಗಳನ್ನೇ ಬಳಸಿಕೊಂಡು ಮೋಸ ಮಾಡುವವರ ಸಂಖ್ಯೆಯಂತೂ ದಿನೇ ಹೆಚ್ಚಾಗ್ತಿದೆ. ಇದರಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ತನಿಖೆಯ ಬಳಿಕವಷ್ಟೇ ಗೊತ್ತಾಗಬೇಕಿದೆ. ಇದರ ಜೊತೆಗೆ ಜನರು ಕೂಡ ಎಚ್ಚೆತ್ತುಕೊಳ್ಳಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.